ಆಯಿತು, ಈ ವಿಷಯ ಇಷ್ಟು ದೂರಕ್ಕೆ ಬಂದಿದೆ ಅಂದಮೇಲೆ ನಾನಿನ್ನು ತಡ ಮಾಡಲ್ಲ. ನಾನು ಬೇಗ ಮದುವೆ ಆಗಿ ಪೈರಿಂಗ್ ಸೇರ್ಬೇಕಿರೋ ಆಸ್ತಿನ ಅವನಿಗೆ ಕೊಡ್ತೀನಿ. ಬಸವರಾಜಪ್ಪನ್ಗೆ ಏನು ಇಡೀ ಊರಿಗೆ ನಿನ್ ಮದ್ವೆ ಇಷ್ಟ ಇಲ್ಲ ಅನ್ನೋದು ಗೊತ್ತು. ಒಂದ್ ಮಾತು ಹೇಳ್ತೀನಿ ಕೇಳು ಮುತ್ತು, ಮಾಯಾ ನಿನ್ಗೆ ಸರಿಯಾದ ಜೋಡಿ ಅಲ್ಲ. ನಿಂತ್ಕೋ ಮಾಯಾ, ಇಷ್ಟೆಲ್ಲ ನಿನ್ ಮುಂದೆನೆ ಹಿಡಿದಿದೆ. ಚಿಕ್ಕಮ್ಮ ಹೇಳಿದ್ಮೇಲೆ ನೀನು ಒಪ್ಕೋತಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು? ಯಾವ ಊರ್ ಜನ ನನ್ನ ನೋಡಿ ನಗ್ತಿದ್ರೋ ಅವ್ರ ಮುಂದೆ ನೀವು ನನ್ನ ಕೊಳ್ಳಿಗೆ ತಾಳಿ ಕಟ್ಟಬೇಕು. ನಿಮ್ ಹೆಂಡತಿಯಾಗಿ ಇಡೀ ಊರ್ನವ್ರ ಬಾಯಿನ ಮುಚ್ಚಿಸ್ಬೇಕು. ಎಲ್ರೂ ನನಗೆ ಸಲಾಂ ಹೊಡಿಬೇಕು, ಎಲ್ರೂ ನನಗೆ ಮರ್ಯಾದೆ ಕೊಡುವಾಗಬೇಕು. ಇದು ನಿಮ್ ಕೈಲಿ ಸಾಧ್ಯ ನಮ್ಮವ್ವ? ಸರಿ ಮಾಯಾ, ನೀನು ಹೇಳ್ದಾಗೆ ಮಾಡ್ತೀನಿ. ನೀವ್ ಹಾಗೆ ನಡ್ಕೊಳ್ತೀನಿ ಅಂತ ಹೇಳ್ತೀರಾ ಅಷ್ಟೇ, ಆದ್ರೆ ಆ ರೀತಿ ನಡ್ಕೊಳ್ಳಲ್ಲ. ಆಗ ನಾನು ಏನ್ ಮಾಡ್ಲಿ? ನನಗೀಗ್ಲೂ ನಿಮ್ಮ ಮಾತು ಮೇಲೆ ನಂಬಿಕೆ ಬರ್ತಿಲ್ಲ ಮಾವ. ಸರಿ, ನಿನಗೆ ನಂಬಿಕೆ ಬರಬೇಕು ಅಂದ್ರೆ ನಾನು ಏನು ಮಾಡ್ಬೇಕು ಹೇಳು ಮಾಯಾ? ಬನ್ನಿ ಹೇಳ್ತೀನಿ. ಇದು ಚಿತ್ರಕನ್ ಫೋಟೋ. ನಿಮಗೆ ತುಂಬಾ ಇಷ್ಟ ಆಗಿರೋರ ಮುಂದೆ ನಿಂತು ಒಂದು ಮಾತು ಕೇಳ್ತೀನಿ, ನನಗೆ ಸರಿಯಾಗಿ ಉತ್ತರ ಕೊಡಿ. ಏನೇ ತೊಂದರೆಗಳು ಬಂದರೂ ಸರಿ, ಯಾರೇ ನಮ್ಮ ಮದುವೆಗೆ ಅಡ್ಡಿ ಆದರೂ ಸರಿ, ಕೊನೆಗೆ ಆ ದೇವರೇ ಈ ಮದುವೆಗೆ ಒಪ್ಪಿಗೆ ಕೊಡಲಿಲ್ಲ ಅಂದ್ರೂ ಸಹ ನೀವು ನನ್ನನ್ನೇ ಮದುವೆ ಆಗ್ತೀನಿ ಅಂತ ಪ್ರಮಾಣ ಮಾಡಬೇಕು ಮಾವ. ಯಾಕೆ ಮಾವ ಸುಮ್ಮನೆ ಆಗ್ಬಿಟ್ರಿ? ಪ್ರಮಾಣ ಮಾಡೋಕೆ ಭಯನಾ, ಇಲ್ಲ ನನ್ನನ್ನು ಮದುವೆ ಆಗಬೇಕು ಅನ್ನೋ ಸಂಕಟನ? ನನ್ನ ಜೀವನದಲ್ಲಿ ಭಯ ಆಗಲಿ ಸಂಕಟ ಆಗಲಿ ಯಾವುದೂ ಇಲ್ಲ ಮಾಯಾ. ನಾನು ಇದುವರೆಗೂ ಕೊಟ್ಟಿರೋ ಮಾತಿಗೆ ಯಾವತ್ತೂ ತಪ್ಪಿಲ್ಲ. ಹಾಗಾದ್ರೆ ಚಿತ್ರಕನ್ ಫೋಟೋ ಮೇಲೆ ಪ್ರಮಾಣ ಮಾಡಿ. ಇನ್ನು ಮುಂದೇನು ನಾನು ಕೊಟ್ಟ ಮಾತಂತೆ ನಡ್ಕೋತೀನಿ. ಚಿತ್ರನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಯಾರು ಏನೇ ಹೇಳಿದ್ರು ನೀನೇ ನನ್ನ ಹೆಂಡತಿ, ಯಾರು ಏನೇ ಹೇಳಿದ್ರು ನೀನೇ ನನ್ನ ಹೆಂಡತಿ. ಇದನ್ನ ಬದಲಾಯಿಸೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನಿಂಗೆ ಎಷ್ಟು ಸತಿ ಹೇಳ್ಬೇಕಮ್ಮ, ನೀನು ಹೇಳ್ದಂಗೆ ಏನಾದ್ರು ನಾನು ಮಾಡಿದ್ರೆ ನೀನು ಸತ್ತೋಗ್ತೀಯಾ, ನೀನು ಹೊಟ್ಟೆಲಿರೋ ಮಗುನೂ ಸತ್ತೋಗುತ್ತೆ, ಆಮೇಲೆ ನಾನು ಜೈಲ್ ಕಂಬಿ ಎಣಿಸ್ಬೇಕಾಗುತ್ತೆ. ನಿನ್ನ ಗಂಡನ ಕಡೆಯಿಂದ ಮೊದಲು ಸೈನ್ ಮಾಡಿಸ್ಕೊಂಡು ಬಾ, ಆಮೇಲೆ ಬೇಕಾದ್ರೆ ಡಾಕ್ಟರ್ ಹತ್ರ ಹೇಳೋಣ. ದಯವಿಟ್ಟು ನನ್ನ ಮಾತು ಕೇಳಿ ಸಿಸ್ಟರ್, ನಾನೀಗ ತುಂಬ ದೊಡ್ಡ ತೊಂದರೆನಲ್ಲಿದ್ದೀನಿ. ಅದಕ್ಕೆ ನೀವೇ ಏನಾದರೂ ಒಂದು ಪರಿಹಾರ ಕೊಡಬೇಕು. ಹರಿಣಿ, ಈ ಮಗು ಹುಟ್ಟಿದ್ರೆ ನನಗಷ್ಟೇ ಅಲ್ಲ, ಎಲ್ರಿಗೂ ತೊಂದರೆ. ಅದಕ್ಕೆ ಈ ಮಗುನ ಕರ್ಗಿಸೋಂಥ ಔಷಧಿ ಕೊಡಿ ಸಿಸ್ಟರ್, ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ ಸಿಸ್ಟರ್. ನಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವೇನಮ್ಮ ನಿನಗೆ? ಇಲ್ಲಿಂದ ಹೋಗು, ಇಲ್ಲ ಅಂದರೆ ಪೊಲೀಸ್ ಕರಿತೀನಿ. ಅಯ್ಯೋ ಹಾಗೆಲ್ಲ ಮಾಡಬೇಡಿ, ನಾನೇ ಹೋಗ್ತೀನಿ. ಹರಿಣಿ,
ಆಗ್ತಿದೆ ಅಂತ ನಿನಗೆ ಗೊತ್ತಾ? ಈ ವಿಷಯ ಮನೇಲಿ ಏನಾದ್ರೂ ಗೊತ್ತಾದ್ರೆ ಎಷ್ಟು ದೊಡ್ಡ ಗಲಾಟೆ ಆಗತ್ತೆ. ಇದು ವಂಶದ ಕುಡಿ, ಅದನ್ನ ಕರೆಸಕ್ ನೋಡ್ತಿದ್ಯಲ್ಲ ನೀನು, ಇದು ತಪ್ಪಲ್ವಾ? ತಪ್ಪೆ ಅಕ್ಕ, ಒಪ್ಕೋತೀನಿ. ಆದರೆ ಈ ಮಗು ಹುಟ್ಟಿದ್ರೆ ತುಂಬ ದೊಡ್ಡ ತಪ್ಪು ನಡೆದೋಗುತ್ತೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ಮಗು ಹುಟ್ಟಿದ್ರೆ ಸಂಭ್ರಮ ಪಡೋ ಜನರ ಮಧ್ಯೆ ಲಾಭ ನಷ್ಟನೆಲ್ಲ ಲೆಕ್ಕಾಚಾರ ಹಾಕೋರು ಇರ್ತಾರಕ್ಕ. ನಮಗೆಷ್ಟು ಆಸ್ತಿ ಬರುತ್ತೆ, ಬೇರೆಯವ್ರಿಗೆ ಎಷ್ಟು ಆಸ್ತಿ ಕೊಡಬೇಕು, ದುಡ್ಡೆಷ್ಟು ಬರುತ್ತೆ ಅಂತ ಹೀಗೆ ಲೆಕ್ಕಾಚಾರ ಹಾಕ್ತಿರ್ತಾರಲ್ವ. ಮಕ್ಳಿಗನ್ನ ಪ್ರಾಪರ್ಟಿ ಅಂತ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನೋಡಿ ನೋಡಿ ನನಗೆ ರೋಸ್ ಹೋಗಿದೆ ಅಕ್ಕ. ಅದಕ್ಕೆ ಮಗು ತೆಗ್ಸಕ್ಕಂತ ಬಂದೆ. ಹೆಣ್ಣಿನ ಜೀವನದಲ್ಲಿ ತಾಯಿ ಆಗೋ ಘಟ್ಟ ಇದೆಯಲ್ಲ, ಅದರಷ್ಟು ಸಂತೋಷವಾದ ಕ್ಷಣ ಬೇರೆ ಇಲ್ಲ ಹರಿಣಿ. ಮೊದಲು ಮಗು ಹೊಟ್ಟೆಲಿ ಬೆಳೆಯತ್ತೆ, ಆಮೇಲೆ ಅಮ್ಮ ಅಂತ ಕೂಕೊಂಡು ಹೊರಗೆ ಬರತ್ತೆ. ಅದನ್ನ ಆಡಿಸ್ತಾ ಮುದ್ದಾಡ್ತಾ ನಮ್ಮ ಜೀವನದಲ್ಲಿ ನಡೆದಿರೋ ನೋವಿನ ಘಟನೆಗಳನ್ನೆಲ್ಲ ಮರಿಬೋದು. ಆ ಶಕ್ತಿನ ದೇವರು ಆ ಮಕ್ಳಿಗೆ ಕೊಟ್ಟಿರ್ತಾನೆ. ಮಕ್ಕಳನ್ನ ನೋವು ನಿವಾರಣೆ ಮಾಡಕ್ ಬಂದಿರೋ ಡಾಕ್ಟರ್ಗಳಂತಾನೆ ಹೇಳ್ಬೋದು. ಮಗು ಮೊದಲು ಅಂಬೆಕಾಲು ಹಾಕೊಂಡು ನಡೆಯಕ್ಕೆ ಶುರು ಮಾಡತ್ತೆ, ಆಮೇಲೆ ತಾನೇ ತನ್ನ ಕಾಲ ಮೇಲೆ ನಿಂತ್ಕೊಂಡು ನಡೆಯಕ್ಕೆ ಶುರು ಮಾಡತ್ತೆ. ಅಳತ್ತೆ, ನಗತ್ತೆ, ಕೂಗಾಡತ್ತೆ, ಕಿರ್ಚಾಡತ್ತೆ. ಅದೇ ಯಾವಾಗಲೂ ನಮ್ಮ ಜೊತೆಲೇ ಇರುತ್ತೆ. ಇಷ್ಟೆಲ್ಲ ಒಳ್ಳೆ ಕ್ಷಣಗಳನ್ನ ನೀನು ಕಳ್ಕೊಳ್ತಿದ್ಯಾ ಅಂತ ನನಗನ್ನಿಸ್ತಿದೆ. ಮಕ್ಕಳಂದ್ರೆ ನನಗೆ ಆಸೆ, ಆದ್ರೆ ಏನ್ ಮಾಡ್ಲಿ, ಆ ದೇವ್ರು ನನ್ನಿಂದ ಆ ಭಾಗ್ಯನ ಕಿತ್ಕೊಂಡ್ಬಿಟ್ಟ. ಆದ್ರೆ ನಿನಗ ವರ ಕೊಟ್ಟಿದ್ದಾನೆ, ನೀನೇ ಅದನ್ನ ಬೇಡ ಅಂತಿದ್ಯಾ. ಅದಕ್ಕೆ ಹೇಳೋದು, ಹಲ್ಲಿದ್ದವ್ರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ ಅಂತ. ಮುತ್ತು ಮಾವ ತಾಳಿ ಕಟ್ತೀನಿ ಅಂತ ಬಂದಾಗ ನನಗೆ ಮಗು ಆಗಲ್ಲ ಅಂತ ಮದ್ವೆನೇ ಬೇಡ ಅಂದಿದ್ದೆ. ಅದೇ ಅಕ್ಕ ನೀವು ಮಾಡಿದ ದೊಡ್ಡ ತಪ್ಪು. ಸೈನ್ಸ್ ತುಂಬ ಮುಂದುವರೆದಿದೆ. ಈಗಿನ ಕಾಲದಲ್ಲಿ ಮಕ್ಳು ಹೆರೋದು ದೊಡ್ಡ ವಿಷಯನೇ ಅಲ್ಲ. ಮೆಡಿಸಿನಿಂದ ಆರಾಮಾಗಿ ಮಕ್ಕಳಾಗುತ್ತಕ್ಕ. ನೀವು ಮುತ್ತು ಮಾವನ್ ತಡೆದು ತುಂಬ ದೊಡ್ಡ ತಪ್ಪು ಮಾಡಿದ್ರಿ ಅಕ್ಕ. ಇದರಿಂದ ಎಷ್ಟು ದೊಡ್ಡ ಆಪತ್ ಕಾದಿದೆ ಗೊತ್ತಾ? ಇದರಿಂದ ಮುತ್ತು ಮಾವನ್ ಪ್ರಾಣನೂ ಹೋಗ್ಬೋದು. ಏನ್ ಹೇಳ್ತಿದ್ಯಾ ಹರಿಣಿ ನೀನು? ಹೌದಕ್ಕ, ಮುತ್ತು ಮಾವನ್ ಮದ್ವೆ ಆಗ್ತಿರೋ ಮಾಯಾ ಒಳ್ಳೆವಳಲ್ಲ. ಎಲ್ರು ಇದ್ದಾಗ ಒಂಥರ ನಟಿಸ್ತಾಳೆ, ಇಲ್ದಿರುವಾಗ ಇನ್ನೊಂಥರ ನಟಿಸ್ತಾಳೆ. ಅವಳು ಪಕ್ಕ ಲೆಕ್ಕಾಚಾರ ಹಾಕೊಂಡೆ ಆ ಮನೆಗೆ ಕಾಲಿಟ್ಟಿರೋದು. ಇಲ್ಲ ಹರಿಣಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನು ಇದನ್ನ ನಂಬಲ್ಲ. ನೀನ್ ಏನೋ ನೋಡಿ ಏನೋ ಮಾತಾಡ್ತಿದ್ಯಾ. ಮಾಯಕ್ಕ ಒಳ್ಳೆಯವರು, ಕೆಟ್ಟೋರಲ್ಲ. ನೀವು ನಂಬಲೇಬೇಕಕ್ಕ. ನಿಮಗೆ ಮಕ್ಕಳಾಗಲ್ಲ ಅಂತ ಹೇಳಿ ಮುತ್ತು ಮಾವನಿಂದ ದೂರ ಹೋಗಬೇಡಿ. ಹಾಗೇನಾದರೂ ನೀವು ಮಾಡಿದ್ರೆ ಮುತ್ತು ಮಾವ ನಿಮ್ಮನ್ನು ಮದುವೆ ಆಗಲ್ಲ. ಆಗ ಇದೇ ಪರಿಸ್ಥಿತಿನ ಆ ಮಾಯ ಲಾಭವಾಗಿ ತಗೊಂಡು ಆ ಮನೆಗೆ ಸೊಸೆಯಾಗಿ ಕಾಲಿಡ್ತಾಳೆ. ಅವಳು ಯಾವಾಗ ಆ ಮನೆಗೆ ಕಾಲಿಡ್ತಾಳೋ ಆ ಮನೆ ಸ್ಮಶಾನ ಆಗೋದಂತೂ ಗ್ಯಾರಂಟಿ. ಈಗ ಆ ಮನೆ ಅಳಿವು ಉಳಿವು ನಿಮ್ಮ ಕೈನಲ್ಲಿರೋದಕ್ಕ. ಅದಕ್ಕೆ ನಾನು ಇಷ್ಟೊಂದೆಲ್ಲ ಹೇಳ್ತಿರೋದು. ನೀವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡಿ ಅಕ್ಕ. ನೀವು ಮುತ್ತು ಮಾವನ ಮದುವೆ ಆಗಲೇಬೇಕು. ಹರಿಣಿ, ನೀನ್ ತಿಳ್ಕೊಂಡಿರೋ ತಪ್ಪು. ಮಾಯಕ್ಕನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರು ನನ್ಗೋಸ್ಕರ ಅವ್ರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಅವಳು ಪ್ರಾಣ ಕೊಡೋಳಲ್ಲ, ಪ್ರಾಣ ತೆಗಿಯೋಳು. ನೀವು ಇಷ್ಟೊಂದು ಅವಳ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ, ನೀವು ಇಷ್ಟೊಂದು ಸಮಸ್ಯೆಗಳಿಗೆ ಕಾರಣ ಯಾರು ಅಂತ ಅಂದ್ಕೊಂಡಿದ್ದೀರಾ? ಆ ಮಾಯಾನೇ. ಅವಳು ಸರಿಯಾಗಿ ಟೈಮ್ಗೋಸ್ಕರ ಕಾಯ್ತಿದ್ದಾಳೆ. ನೀವೇನಾದರೂ ಅವಳು ಬಲೆಗೆ ಬಿದ್ದರೆ ನಿಮ್ಮನ್ನು ಮುಗಿಸ್ದೆ ಬಿಡಲ್ಲ ಅವಳು. ನಾನು ಮದುವೆ ಆಗ್ತೀನಿ ಅಂತ ಕೋಪ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ನನ್ನ ಮಾವನ ಮದುವೆ ಆಗ್ತಿಲ್ವಲ್ಲ, ಅವ್ರು ಅವ್ರನ್ನ ಆರಾಮಾಗಿ ಚೆನ್ನಾಗಿ ನೋಡ್ಕೊಳ್ತಾರೆ. ಅಯ್ಯೋ ಅಕ್ಕ, ನಿಮ್ಗದು ಹೇಗೆ ಹೇಳಿ ಅಂತಾನೆ ಅರ್ಥ ಆಗ್ತಿಲ್ಲ. ವಂಶಕ್ಕೆ ವಾರಸ್ದಾರ ಕೊಡೋಕ್ಕಾಗಲ್ಲ. ಮುತ್ತು ಮಾವ ಚೆನ್ನಾಗಿರ್ಲಿ ಅಂತ ನೀವು ದೂರ ಹೋದ್ರೆ ಮುತ್ತು ಮಾವಂಗೆ ಏನಾದರೂ ಪರವಾಗಿಲ್ವಾ ನಿಮಗೆ? ನಾನು ನಿಮ್ಮ ಮದುವೆ ಆಗಲೇಬೇಕು ಅಂತ ಮಾಯ ನಿಂತಿದ್ದಾಳಕ್ಕ. ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅವಳ ಗುರಿ ಏನಿದ್ರು ಬರೀ ಆಸ್ತಿ ಮೇಲೆ ಅಷ್ಟೇ. ಅವಳಿಗಷ್ಟೇ ಅಲ್ಲ, ನೀಲಾಂಬರಿ ಅತ್ತೆಗೂ ಅದೇ ಆಸೆ. ಅಕ್ಕ, ಆ ಮನೆಯಲ್ಲಿ ಕಾರ್ತಿಕ್ ಮತ್ತು ಐಶ್ವರ್ಯನ್ ಬಿಟ್ಟರೆ ಎಲ್ಲರೂ ಆಸ್ತಿ ಹೊಡೆಯೋಕ್ಕೆ ನಿಂತಿದ್ದಾರೆ ಅಕ್ಕ.
ಈ ಆಸ್ತಿಗೆ ಅಡ್ಡಿಯಾಗಿರೋದು ಬರೀ ಮುತ್ತು ಮಾವ ಅಷ್ಟೇ. ಅವರನ್ನೇ ಮುಗಿಸ್ಬಿಟ್ರೆ ಈ ಆಸ್ತಿನೆಲ್ಲ ಅವ್ರು ವಶಪಡಿಸ್ಕೋಬೋದು ಅಂತ ದುರಾಸೆ. ಮಾಯವ್ರ ಅಪ್ಪ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಈಗ ನಾನು ಹೇಳೋದನ್ನ ಕೇಳಿದ್ರೆ ಮಾವನ್ ಉಳಿಸ್ಕೋಬೋದಕ್ಕ, ನೀವು ಉಳಿಬೋದಕ್ಕ. ಇಲ್ಲಾಂದ್ರೆ ಮಾವನ್ ಸಾಯಿಸ್ಬಿಡ್ತಾರೆ. ಮಾವನ್ನ ಸಾಯಿಸ್ಬಿಡ್ತಾರ? ಅದು ಆಸ್ತಿಗೋಸ್ಕರ? ಆ ಮನೇಲಿ ಮುತ್ತು ಮಾವ ಚೆನ್ನಾಗಿರ್ಲಿ ಅಂತ ಬಯಸೋದು ನೀವೊಬ್ರೆ ಅಕ್ಕ. ಮುತ್ತು ಮಾವನ ಬಾಳಲ್ಲಿ ನೀವು ಹೊರಗೆ ಬಂದಿದ್ದೀರಾ, ಆದ್ರೆ ಈಗ ಆ ಮಾಯ ಶಾಪ ಆಗಿ ಬಂದಿದ್ದಾಳೆ. ಒಂದು ವೇಳೆ ಮುತ್ತು ಮಾವನ ಮಾಯ ಮದುವೆ ಆದರೆ ಆ ದೇವರಿಂದನೂ ಕಾಪಾಡ್ಕೊಳಕ್ಕಾಗಲ್ಲ ಅಕ್ಕ. ಎಲ್ಲ ಇಲ್ಲಿಗೆ ಕೊನೆ ಆಗೋಗುತ್ತೆ. ಈಗ ನೀವೇ ಯೋಚನೆ ಮಾಡಿ, ಬರುವಾಗ ನೀವು ಬರಬೇಕಾ ಇಲ್ಲ ಶಾಪವಾಗ ಮಾಯ ಬರಬೇಕಾ ಅಂತ. ಈಗೆಲ್ಲ ನಿಮ್ಮ ಕೈನಲ್ಲಿದೆ ಅಕ್ಕ. ಮಾವನ್ನ ಉಳಿಸ್ಕೊಳ್ಳಿ ಅಕ್ಕ, ಕೈ ಮುಗಿತೀನಿ. ಇದೇ ಪರಿಸ್ಥಿತಿನ ಆ ಮಾಯ ಲಾಭವಾಗಿ ತಗೊಂಡು ಆ ಮನೆಗೆ ಸೊಸೆಯಾಗಿ ಕಾಲಿಡ್ತಾಳೆ. ಈಗ ಆ ಮನೆ ಅಳಿವು ಉಳಿವು ನಿಮ್ಮ ಕೈನಲ್ಲಿರೋದಕ್ಕ. ಅದಕ್ಕೆ ನಾನು ಇಷ್ಟೊಂದೆಲ್ಲ ಹೇಳ್ತಿರೋದು. ನೀವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬೇಡಿ ಅಕ್ಕ. ನೀವು ಮುತ್ತು ಮಾವನ ಮದುವೆ ಆಗಲೇಬೇಕು. ನಾನು ಈ ಮದುವೆ ಆಗಲೇಬೇಕು ಅಂತ ಮಾಯ ನಿಂತಿದ್ದಾಳಕ್ಕ. ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅವಳ ಗುರಿ ಏನಿದ್ರು ಬರೀ ಆಸ್ತಿ ಮೇಲೆ ಅಷ್ಟೇ. ಅವಳಿಗಷ್ಟೇ ಅಲ್ಲ, ನೀಲಾಂಬರಿ ಅತ್ತೆಗೂ ಅದೇ ಆಸೆ. ದೇವ್ರೆ, ಹರಿಣಿ ಹೇಳ್ತಿರೋದು ನಿಜಾನ? ನೀನು ಕೂಡ ಮುತ್ತು ಮಾವನ ಕಾಪಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾಳೆ. ಮುತ್ತು ಮಾವ ಮಾಯಕನ ಮದುವೆ ಆಗ್ಬೇಕಾ ಬೇಡವಾ ಅಂತ ನೀನೇ ಹೇಳಬೇಕು. ಈ ಎಲ್ಲ ಗೊಂದಲಕ್ಕೆ ನೀನೇ ಉತ್ತರ ಕೊಡಬೇಕು. ನೋಡು, ಈಗ ನಿನ್ನ ಹತ್ರ 2 ಹೂವು ಇದೆ. ಮಾಯಕ್ಕ ಒಳ್ಳೆಯವರು. ಮುತ್ತು ಮಾವ ಅವ್ರನ್ನ ಮದುವೆ ಆಗಬೇಕು ಅಂದರೆ ಅರ್ಶಿನದ ಬಣ್ಣದ ಹೂವು ಕೊಡು. ಒಂದು ವೇಳೆ ನೀನೇನಾದರೂ ಕೆಂಪು ಹೂವು ಕೊಟ್ಟರೆ ಮಾಯಕ್ಕ ಕೆಟ್ಟೋರು, ಮುತ್ತು ಮಾವ ಅವ್ರನ್ನ ಮದುವೆ ಆಗಬಾರ್ದು ಅಂತ ಅರ್ಥ. ಎಲ್ಲ ನಿನ್ನ ನಿರ್ಧಾರದ ಮೇಲೆ ನಿಂತಿದೆ. ದಯವಿಟ್ಟು ನನಗೆ ಸರಿಯಾದ ಉತ್ತರ ಕೊಡು. ಯಾಕೆ ಕೊಟ್ಟೆ ದೇವ್ರೆ? ನಿನಗೆ ನಾನು ಎಷ್ಟೊಂದು ಸರಿ ಪೂಜೆ ಸಲ್ಲಿಸಿ ನೈವೇದ್ಯ ಮಾಡಿದ್ದೀನಿ. ಬಿಸಿಲು ಮಳೆ ಅಂತ ನೋಡದೆ ಉರುಳು ಸೇವೆ ಮಾಡಿದ್ದೀನಿ. ಯಾರಿಗೋಸ್ಕರ? ನಮ್ಮ ಮುತ್ತು ಮಾವ ಚೆನ್ನಾಗಿರ್ಲಿ ಅಂತ ತಾನೆ. ಈಗ ನೋಡಿದ್ರೆ ಅವ್ರ ಪ್ರಾಣಕ್ಕೆ ಆಪತ್ತು ತಂದಿದ್ಯಾ. ಊರಿನ ಜನ ಮಾಯಕ್ಕ ಮದ್ವೆ ಆಗೋದ್ ಬೇಡ ಅಂತಿದ್ದಾರೆ. ಹರಡಿ ನೋಡಿದ್ರೆ ಮಾವನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳ್ತಿದ್ದಾಳೆ. ಇದನ್ನೆಲ್ಲ ಕೇಳಿ ನಾನು ನಿನ್ನ ಹತ್ರ ಬಂದ್ರೆ ನೀನು ಕೆಂಪು ಹೂವು ಕೊಡ್ತಿದ್ಯಲ್ಲ, ನಿನಗೆ ಸರಿನಾ? ಮುತ್ತು ಮಾವ ಚೆನ್ನಾಗಿರೋದು ನಿನಗೆ ಇಷ್ಟ ಇಲ್ವಾ? ಮುತ್ತು ಮಾವನ ಮೇಲೆ ಯಾಕೆ ನಿನಗೆ ಅಷ್ಟೊಂದು ಕೋಪ? ಯಾಕೆ ಅವ್ರಿಗೆ ಅಷ್ಟೊಂದು ಕಷ್ಟ ಕೊಡ್ತೀಯ? ಅವ್ರಿಗೇನು ಆಗ್ಬಾರ್ದು. ಇನ್ಮೇಲೆ ಪ್ರತಿ ಹೆಜ್ಜೆಲೂ ನೀನು ಅವ್ರ ರಕ್ಷಣೆ ಆಗಿರ್ಬೇಕು. ಮಾಯಕ್ಕ ಒಳ್ಳೆಯವರಲ್ಲ ಅಂತ ನಿನಗೆ ಗೊತ್ತು ತಾನೆ. ಈ ಮದ್ವೆನ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು. ಮಾವಗೇನು ಆಗ್ಬಾರ್ದು. ಮಾವನ್ ಮನ್ಸೆ ಹಾಗೆ. ಅವ್ರೆಲ್ರೂ ಬೇಗ ನಂಬಿಡ್ತಾರೆ. ಮಾವಂಗೇನಾದ್ರೂ ಮಾಯಕ್ಕ ಕೆಟ್ಟೋರು ಅಂತ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೋತಾರೆ. ನನಗೂ ಮಾಯಕ್ಕ ಕೆಟ್ಟೋರು ಅಂದ್ರೆ ನಂಬಕ್ ಆಗ್ತಿಲ್ಲ. ಈ ವಿಷಯನ ಮಾವನ ಹತ್ರ ಹೇಳಕ್ ಮನ್ಸಾಗ್ಲಿ ಧೈರ್ಯ ಆಗ್ಲಿ ನನಗಿಲ್ಲ.
ಅದಕ್ಕೆ ನಿನ್ನ ಹತ್ರ ಬಂದು ಕೇಳ್ಕೊತಿದ್ದೀನಿ, ಈ ಮದ್ವೆನ ಹೇಗಾದ್ರೂ ಮಾಡಿ ನಿಲ್ಸು. ಹಾಗೇನಾದ್ರೂ ನೀನು ಈ ಮದ್ವೆ ನಿಲ್ಸಿದ್ರೆ ನೀನ್ ಏನ್ ಕೇಳ್ತೀಯೋ ಕೊಡ್ತೀನಿ. ಎಷ್ಟು ದಿನ ಹೇಳ್ತೀಯೋ ಅಷ್ಟು ದಿನ ಉಪವಾಸ ಇದ್ದು ನಿನಗೆ ಸೇವೆ ಮಾಡ್ತೀನಿ. ದಯವಿಟ್ಟು ಇಲ್ಲ ಅನ್ಬೇಡ. ಬೆಳ್ಳಿ ಏನಿದೆಲ್ಲ? ಈ ಮದ್ವೆ ನಡಿಬಾರ್ದು ಅಂತ ಯಾಕೆ ದೇವ್ರ ಹತ್ರ ಬೇಡ್ಕೊಳ್ತಿದ್ಯಾ? ಈ ಮದ್ವೆ ನಡೀತಿರೋದಕ್ಕೆ ನೀನು ಸಂತೋಷವಾಗೇ ಇದ್ದಲ್ಲ, ಈಗ ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ? ನನಗೇನು ಅರ್ಥ ಆಗ್ತಿಲ್ಲ. ಈ ಮದ್ವೆಯಿಂದ ನಿಮಗೆ ಒಳ್ಳೇದಾಗಲ್ಲ ಮಾವ. ನಿಮಗೆ ಕಂಟಕ ಇದೆ. ಬರೀ ಊರ್ನವ್ರು ಅಷ್ಟೇ ಅಲ್ಲ ಹೇಳ್ತಿರೋದು, ದೇವ್ರು ಕೂಡ ಅದನ್ನೇ ಹೇಳ್ತಿದೆ. ಕಂಟಕನ? ಏನ್ ಕಂಟಕ? ನಾನು ನಿಜ ಹೇಳ್ತಿದ್ದೀನಿ ಮಾವ. ಇಷ್ಟು ದಿನ ನನ್ನ ಮನ್ಸಿಗೆ ಯಾವತ್ತೂ ಹೀಗೆ ಅನ್ಸಿರ್ಲಿಲ್ಲ. ನೀವು ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಮಾಯಕ್ಕನ ಮಾತ್ರ ಮದ್ವೆ ಆಗ್ಬೇಡಿ ಮಾವ. ಅವ್ರು ಒಳ್ಳೆಯವ್ರಲ್ಲ. ಅವ್ರು ನಿಮಗ್ ಒಳ್ಳೆ ಜೋಡಿ ಅಲ್ಲ. ಅವ್ರನ್ನ ಮದ್ವೆ ಆಗ್ಬೇಡಿ. ನಿಮ್ಮನ್ನ ಮದ್ವೆ ಆಗೋ ಅರ್ಹತೆ ಅವ್ರಿಗಿಲ್ಲ ಮಾವ. ಮಾಯಕ್ಕ ನಿಮ್ಮನ್ನ ಮದ್ವೆ ಆಗ್ತಿರೋದು ನಿಮ್ಮ ಮೇಲಿರೋ ಪ್ರೀತಿಗಲ್ಲ ಮಾವ, ನಿಮ್ಮ ಆಸ್ತಿ ಮೇಲಿರೋ ಮೋಹದಿಂದ. ನೀವು ಬೇರೆ ಯಾರನ್ನ ಬೇಕಾದ್ರೂ ಮದ್ವೆ ಆಗಿ ಮಾವ, ಆದ್ರೆ ಮಾಯಕ್ಕನ್ ಮಾತ್ರ ಮದ್ವೆ ಆಗ್ಬೇಡಿ. ನೀವು ನನಗೆ ಸಿಗದೆ ಇದ್ರೂ ಪರವಾಗಿಲ್ಲ ಮಾವ, ಆದ್ರೆ ನೀವು ಜೀವಂತವಾಗಿರ್ಬೇಕು. ನಿಮ್ಗೇನು ಆಗ್ಬಾರ್ದು ಅನ್ನೋದೇ ನನ್ನ ಆಸೆ. ನಿಮಗೊಂಚೂರು ನೋವಾದ್ರೂ ನನ್ನ ಪ್ರಾಣನೇ ಹೋದಂಗಾಗತ್ತೆ ಮಾವ. ದಯವಿಟ್ಟು ಮಾಯಕ್ಕನ ಮದ್ವೆ ಆಗ್ಬೇಡಿ. ಬೆಳ್ಳಿ, ಮಾಯ ನಾನು ಮದ್ವೆ ಆಗ್ತೀನಿ ಅಂತ ಕಾಯ್ತಾ ಇದ್ದಾಳೆ. ನಾನೇನಾದ್ರೂ ಈ ಮದ್ವೆ ಬೇಡ ಅಂದ್ರೆ ಅವಳಿಗೆ ನಂಬಿಕೆ ದ್ರೋಹ ಮಾಡ್ದಾಗಲ್ವಾ? ಅವ್ರನ್ನ ಮದ್ವೆ ಆದ್ರೆ ನಿಮ್ ಪ್ರಾಣ ಹೋಗತ್ತೆ ಮಾವ. ನಿಮಗ್ ಯಾಕೆ ನನ್ ಮಾತು ಅರ್ಥ ಆಗ್ತಿಲ್ಲ? ನೋಡು ಬೆಳ್ಳಿ, ಮಾಯಿನ ಮದುವೆ ಆಗ್ತೀನಿ ಅಂತ ಚಿಕ್ಕಮ್ಮನ ತಲೆ ಮೇಲೆ ಕೈ ಟಾಣೆ ಮಾಡಿದ್ದೀನಿ. ಈ ಮದುವೆಗೆ ಅಡೆತಡೆಗಳು ಬರ್ತಿರ್ಬೋದು, ಆದರೆ ಈ ಮದುವೆ ನಿಲ್ಲಿಸೋ ಚಾನ್ಸು ತುಂಬ ಕಮ್ಮಿ. ಒಂದು ವೇಳೆ ಈ ಮದುವೆಯಿಂದ ನನ್ನ ಪ್ರಾಣ ಹೋಗುತ್ತೆ ಅನ್ನೋದಾದರೆ ಹೋಗ್ಲಿ ಬಿಡು. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇನ್ನು ಮುಂದೆ ವಿಚಾರನ ನನ್ನ ಹತ್ರ ಮಾತಾಡಕ್ಕೆ ಬರಬೇಡ. ನನ್ನ ಹತ್ರ ಮಾತಾಡ್ದಾಗೆ ಬೇರೆ ಯಾರ ಹತ್ರನೂ ಮಾತಾಡಕ್ಕೆ ಹೋಗ್ಬೇಡ. ಮಾವನ್ ಮದ್ವೆ ಆಗೋ ಅರ್ಹತೆ ನನಗಿಲ್ವಾ? ಇಷ್ಟು ದೂರ ಬಂದಿದ್ಯಾ ನೀನು? ನಿನ್ ತಲೆಯಲ್ಲಿ ಯಾವಾಗ ಇಂಥ ಯೋಚನೆ ಬಂತೋ ಆಗ್ಲೇ ನೀನ್ ಬದುಕೋ ಅರ್ಹತೆನೆ ಕಳ್ಕೊಂಡೆ ಕಣೆ. ಇನ್ ಯಾವ್ದೇ ಕಾರಣಕ್ಕೂ ನೀನ್ ಬದುಕಿರ್ಬಾರ್ದು. ನಿನ್ ಗಂಟು ಮೂಟೆ ಎಲ್ಲ ಕಟ್ಕೋ. ಮೇಲಕ್ಕೆ ಹೋಗಕ್ಕೆ ಎಲ್ಲ ಸಿದ್ಧತೆನೂ ನಾನ್ ಮಾಡ್ತೀನಿ. ನಿನ್ನನ್ ಮಾತ್ರ ಯಾವ್ದೇ ಕಾರಣಕ್ಕೂ ಸಾಯಿಸಿ ಬಿಡೋಳಲ್ವೇ? ಹಲೋ ಸರ್, ಸಿಟಿ ಹಾಸ್ಪಿಟಲಿಂದ ಫೋನ್ ಮಾಡ್ತಾ ಇರೋದು. ನಿಮ್ಮ ತಂದೆಗೆ ಪ್ರಜ್ಞೆ ಬಂದಿದೆ.
ಸರಿ ಸರಿ ಡಾಕ್ಟರ್, ನಾನು ಈಗಲೇ ಬರ್ತೀನಿ. ಚಿಕ್ಕಮ್ಮ, ನಿಮ್ಗೆ ಹೇಳೋದು ಮರ್ತ್ಬಿಟ್ಟಿದ್ದೆ, ಅಪ್ಪನಿಗೆ ಪ್ರಜ್ಞೆ ಬಂತಂತೆ. ಅವ್ರು ಹಾಸ್ಪಿಟಲ್ ಇದ್ದಾರೆ, ಡಾಕ್ಟರ್ ಬೇಗ ಬನ್ನಿ ಅಂದರು. ನಾನು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ, ಸರಿನಾ? ನಾನು ಯಾವ್ದು ನಡಿಬಾರ್ದು ಅಂದ್ಕೋತಿದ್ದೀನೋ ಅದೇ ನಡೀತಾ ಇದೆ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಆಸ್ಪತ್ರೆಯಲ್ಲಿರೋ ಮನುಷ್ಯನಿಗೆ ಜ್ಞಾನ ಬಂದಿದೆ ಅಂತ ಈಗ ತಾನೇ ಮುತ್ತು ನೋಡಕ್ಕೆ ಹೋದ. ಇದು ಯಾಕೋ ನನಗೆ ಸರಿ ಬರ್ತಾ ಇಲ್ಲ ಮಾಯಾ. ನನಗೂ ಇದು ಯಾವುದು ಸರಿ ಅನಿಸ್ತಿಲ್ಲ ಅತ್ತೆ. ಆದರೆ ನಮ್ಮ ಕೈಲಿ ಏನೂ ಇಲ್ಲ. ಪಂಚಾಯತಿಲಿ ಏನು ನಡೀತು ಅಂತ ನೀವೇ ನೋಡಿದ್ರಲ್ಲ. ಬಸವರಾಜ್ ಮಾವ ಹುಷಾರಾಗಿ ಬಂದಮೇಲೆ ಬರೀ ಮುತ್ತು ಮಾವ ಅಲ್ಲ, ಇಡೀ ಊರೇ ಅವ್ರ ಮಾತು ಕೇಳುತ್ತೆ. ಬೆಳ್ಳಿ ಮದುವೆ ಕೂಡ ನಡೆದೋಗುತ್ತೆ ಅತ್ತೆ. ನೀನು ಏನು ಹೇಳಬೇಕು ಅಂತಿದ್ಯಾ ಅದನ್ನ ನೇರವಾಗಿ ಹೇಳು. ಬೆಳ್ಳಿ ಮದುವೆ ಮುತ್ತು ಜೊತೆನಾ? ಈಗ ತಾನೇ ಆ ಬೆಳ್ಳಿ ಮುತ್ತು ಮಾವನ ಹತ್ರ ಮಾತಾಡ್ತಿದ್ದದನ್ನ ನಾನೇ ಕೇಳಿಸ್ಕೊಂಬಂದೆ ಅತ್ತೆ. ಮುತ್ತು ಮಾವನ್ ಮದುವೆ ಆಗೋ ಯೋಗ್ಯತೆ ನನಗಿಲ್ಲ ಅಂತ ಆ ಮನೆ ಕೆಲಸದವಳು ಹೇಳ್ತಿದ್ದಾಳೆ. ಒಂದ್ ಕಡೆ ಆ ಬೆಳ್ಳಿ ಮಾತುಗಳು, ಇನ್ನೊಂದ್ ಕಡೆ ಬಸವರಾಜ್ ಮಾವನ್ ಬೆದರಿಕೆ. ಇವೆರಡು ನಮ್ ಜೀವನನ ಹಿಂಡ್ತಾ ಇದೆ ಅತ್ತೆ. ಇವರಿಬ್ರು ಬದುಕಿರೋವರೆಗೂ ನನ್ನ ಮುತ್ತು ಮಾವನ್ ಮದ್ವೆ ನಡೆಯಲ್ಲ ನಡೆಯಲ್ಲ ನಡೆಯಲ್ಲ. ಬೆಳ್ಳಿ ವಿಚಾರದಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ ಅತ್ತೆ. ಆದ್ರೆ ಬಸವರಾಜ್ ಮಾವನ್ ವಿಚಾರದಲ್ಲಿ ಏನ್ ಮಾಡ್ಬೇಕು ಅಂತ ನನಗೇನು ತೋರಿಸ್ತಿಲ್ಲ. ಈ ವಿಚಾರದಲ್ಲಿ ನೀವೇನಾದ್ರು ತೀರ್ಮಾನ ತಗೋಬೇಕು. ನೀನೇನು ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ ಮಾಯಾ. ನಾವೊಬ್ರಿಗೆ ತೊಂದರೆ ಕೊಡಬೇಕೇ ಹೊರತು ನಮಗೆ ಯಾರು ತೊಂದರೆ ಕೊಡಕೂಡ್ದು. ಕೊಡ್ತಿದೆ ಅಂತ ಗೊತ್ತಾದರೆ ಅವ್ರನ್ನ ಉಳಿಸಬಾರ್ದು. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಆಸ್ತಿ. ಅದು ಕಣ್ಣಿಗೆ ಕಾಣ್ತಿದೆಯೇ ಹೊರತು ಕೈಗೆಟಕ್ತಾ ಇಲ್ಲ. ಆಸ್ತಿ ಸಿಗುತ್ತೆ ಅನ್ನೋದಾದರೆ ಕುಂಕುಮ, ಹೂವು, ಬಳೆ ಇದನ್ನೆಲ್ಲ ತೆಗೆಯೋದಕ್ಕೂ ಹೇಸೋದಿಲ್ಲ ಈ ನೀಲಾಂಬರಿ.